ನಮಸ್ಕಾರ ವೀಕ್ಷಕರೇ, ಈ ದಿನ ಅಕ್ಕ ಮಹಾದೇವಿಯವರ ಮತ್ತೊಂದು ವಚನವನ್ನು ವಾಚನ ಮಾಡ್ತಾ ತಮ್ಮನ್ನು ಭೇಟಿಯಾಗ್ತಾ ಇದ್ದೀನಿ. ಅರಿಯದವರೊಡನೆ ಸಂಗವ ಮಾಡಿದೊಡೆ, ಅರಿಯದವರೊಡನೆ ಸಂಗವ ಮಾಡಿದೊಡೆ, ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ, ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ. ಬಲ್ಲವರೊಡನೆ ಸಂಗವ ಮಾಡಿದೊಡೆ, ಬಲ್ಲವರೊಡನೆ ಸಂಗವ ಮಾಡಿದೊಡೆ, ಮೊಸರು ಹೊಸೆದು ಬೆಣ್ಣೆಯ ತೆಗೆದುಕೊಂಡಂತೆ, ಮೊಸರು ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ. ಚನ್ನಮಲ್ಲಿಕಾರ್ಜುನಯ್ಯ. ನಿಮ್ಮ ಶರಣರ ಸಂಗವ ಮಾಡಿದೊಡೆ, ಕರ್ಪೂರದ ಗಿರಿಯ ನುರಿಕೊಂಬಂತೆ, ನಿಮ್ಮ ಶರಣರ ಸಂಗವ ಮಾಡಿದೊಡೆ, ಕರ್ಪೂರದ ಗಿರಿಯ ನುರಿಕೊಂಬಂತೆ. ಎಷ್ಟೊಂದು ಸುಂದರವಾದಂತಹ ವಚನ ಅಲ್ವಾ? ಅರಿಯದವರೊಡನೆ ಸಂಗವ ಮಾಡಿದಡೆ ಕಲ್ಲು ಹೊಯ್ದು ಕಿಡಿಯ ತೆಗೆದುಕೊಂಬಂತೆ. ಅರಿತವರ ಜೊತೆ ಸಂಘವನ್ನು ಮಾಡಬೇಕು. ಅರಿಯದವರೊಂದಿಗೆ ಸಂಘವನ್ನು ಮಾಡಿದರೆ ಕಲ್ಲಿಗೆ ಕಲ್ಲು ಘರ್ಷಣೆಯಾದಾಗ ಹೇಗೆ ಬೆಂಕಿ ಉದ್ಭವಿಸುತ್ತದೆಯೋ ಹಾಗೆ ಅರಿಯದವರೊಡನೆ ಅಂದರೆ ಅಜ್ಞಾನಿಗಳೊಂದಿಗೆ ಸ್ನೇಹವನ್ನು ಮಾಡಿದರೆ ಅಲ್ಲಿ ಅಜ್ಞಾನ, ಕೋಲಾಹಲ ಜೊತೆಗೆ ದಂಗೆಗಳು ಏರ್ಪಡುತ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥದ್ದು. ಅದೇ ರೀತಿಯಾಗಿ ಬಲ್ಲವರೊಡನೆ ಸಂಗವ ಮಾಡಿದೊಡೆ, ಮೊಸರು ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ. ಹಾಲಿನ ಬೆಲೆ ಕಡಿಮೆ ಇರುತ್ತೆ, ಅದಕ್ಕಿಂತ ಮೊಸರಿನ ಬೆಲೆ ಜಾಸ್ತಿ. ಮೊಸರನ್ನು ಕಡೆದು ನಂತರ ಬೆಣ್ಣೆ ಬಂದಾಗ ಅದಕ್ಕಿಂತ ಮೊಸರಿಗಿಂತ ಬೆಣ್ಣೆ ಬೆಲೆ ಜಾಸ್ತಿ. ಅಂದರೆ ಇಲ್ಲಿ ಅರಿತವರು ಬೆಣ್ಣೆಗೆ ಹೋಲಿಸ್ತಕ್ಕಂಥದ್ದು. ಅವರದೇ ಆದಂಥ ಒಂದಿಷ್ಟು ಮೌಲ್ಯಗಳನ್ನು ಹೊಂದಿರತಕ್ಕಂಥವರು ಅರಿತವರು ಅಂತಕ್ಕಂಥದ್ದು. ಅದಕ್ಕೆ ಅರಿತವರೊಂದಿಗೆ ಸಂಘವನ್ನು ಮಾಡಬೇಕು, ಒಳ್ಳೆಯವರೊಂದಿಗೆ ಸಂಘವನ್ನು ಮಾಡಬೇಕು. ಅದಕ್ಕಾಗಿಯೇ ದಾಸ ಸಾಹಿತ್ಯದಲ್ಲಿಯೂ ಕೂಡ ಹೇಳ್ತಕ್ಕಂಥದ್ದು ಒಳ್ಳೆಯವರ ಗೆಳೆತನ ಕಲ್ಲು ಸಕ್ಕರೆಯಂಗೆ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥದ್ದನ್ನು ಕಾಣ್ತೀವಿ. ಹೀಗೆ ಸಾಕಷ್ಟು ರೀತಿಯಾದಂತಹ ವಿಚಾರಗಳನ್ನು ವಚನ ಸಾಹಿತ್ಯ ಆಗಿರ್ಬೋದು, ದಾಸ ಸಾಹಿತ್ಯ ಆಗಿರ್ಬೋದು, ಒಂದು ರೀತಿಯ ಜೀವನ ಸಂದೇಶದ ಕಣಜ ಅಂದರೂ ಕೂಡ ತಪ್ಪಾಗಲಾರದು. ಚನ್ನಮಲ್ಲಿಕಾರ್ಜುನಯ್ಯ. ನಿಮ್ಮ ಶರಣರ ಸಂಗವ ಮಾಡಿದೊಡೆ, ಕರ್ಪೂರದ ಗಿರಿಯ ನುರಿ ಕೊಂಬಂತೆ. ಅಂದರೆ ಶರಣ ಆದಂಥವರಿಗೆ ಒಳ್ಳೆಯ ಸದ್ಗುಣಗಳ ಆಗರ ಇರುತ್ತೆ, ಜೊತೆಗೆ ಅರಿತವರಾಗಿರ್ತಾರೆ, ಮೌಲ್ಯಗಳನ್ನು ಹೊಂದಿದವರಾಗಿರ್ತಾರೆ, ವಿಚಾರವನ್ನು ಸದ್ವಿಚಾರವನ್ನು ಹೊಂದಿದವರಾಗಿರ್ತಾರೆ ಅಂತಕ್ಕಂಥದ್ದು. ಅಂಥವರ ಸಂಘವನ್ನು ಮಾಡುವುದರಿಂದಾಗಿ ಒಳ್ಳೆಯವರ ಸಂಘ ಅಂದರೆ ಶಿವಶರಣರ ಸಂಘವನ್ನು ಮಾಡುವುದರಿಂದಾಗಿ ಕರ್ಪೂರದ ಗಿರಿಯ ನುರಿಕೊಂಬಂತೆ ಒಂದು ರೀತಿಯ ಸಾರ್ಥಕತೆ ನಮ್ಮಲ್ಲಿ ಬರುತ್ತೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಅಕ್ಕ ಮಹಾದೇವಿಯವರು ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಇಂಥ ಸುಂದರವಾದಂತಹ ಜೀವನ ಸಂದೇಶಗಳನ್ನು ಒಳಗೊಂಡಂತಹ ವಚನವನ್ನು ನಮಗೆ ಆಲಿಸಲು ಕೊಟ್ಟಂಥ ಅಕ್ಕನಿಗೆ ಅನಂತ ಅನಂತ ಧನ್ಯವಾದಗಳು. ತಮಗೂ ಕೂಡ ಅನಂತ ಅನಂತ ಧನ್ಯವಾದಗಳು. ಮತ್ತೊಂದಿಷ್ಟು ಅಕ್ಕನ ವಚನಗಳೊಂದಿಗೆ ಮತ್ತೆ ಸಂಧಿಸೋಣ.